ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನೆಲ್. ಇವತ್ತು ಮ್ಯಾಂಗ್ಳೂರ್ ಟ್ರೆಡಿಷನಲ್ ರೆಸಿಪಿ ಆದಂತಹ ಸೌತೆಕಾಯಿ ದೋಸೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ಟ್ರೆಡಿಷನಲ್ ರೆಸಿಪಿ ಇದು, ಮ್ಯಾಂಗ್ಳೂರ್ ಟ್ರೆಡಿಷನಲ್ ರೆಸಿಪಿ. ತುಂಬಾ ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ತಂಪು, ಆರೋಗ್ಯಕ್ಕೂ ತಂಪು ನೋಡಿ. ಸೌತೆಕಾಯಿ ಇಂದ ದೋಸೆ ತುಂಬಾ ಚೆನ್ನಾಗಿರ್ತದೆ ನೋಡಿ. ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ಕಣ್ಣಾಗಿ ತುಂಬಾ ಸೂಪರ್ ಆಗಿ ಬಂದಿದೆ. ಬೆಳಿಗಿನ ಬ್ರೇಕ್ಫಾಸ್ಟ್ ಗೆ ಉಂಟಲ್ಲ, ಒಳ್ಳೆ ತಿಂಡಿ ಇದು ನೋಡಿ, ಸೌತೆಕಾಯಿ ದೋಸೆ. ಇದು ಸ್ವೀಟ್ ಅಲ್ಲಿ ಕೂಡ ಮಾಡ್ಬೋದು, ಬೆಲ್ಲ ಹಾಕಿ ಕೂಡ ಮಾಡ್ಕೊಳ್ಬಹುದು, ಇಲ್ಲಾದ್ರೆ ಹೀಗೇನೆ ಕೂಡ ಮಾಡ್ಬೋದು, ಬೆಲ್ಲ ಹಾಕದೆ ಕೂಡ ಮಾಡ್ಕೊಳ್ಬಹುದು. ನಾನು ಬೆಲ್ಲ ಏನ ಹಾಕ್ಲಿಲ್ಲ, ನಿಮ್ಗೆ ಬೇಕಿದ್ರೆ ಬೆಲ್ಲ ಹಾಕಿ ಕೂಡ ಮಾಡ್ಕೊಳ್ಬಹುದು ನೋಡಿ. ಕಣ್ಣಾಗಿ ಸೂಪರ್ ಆಗಿ ಬಂದಿದೆ. ಹೇಗೆ ಮಾಡುದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನೋಡಿ. ಮೊದಲಿಗೆ ನಾನು ಒಂದು 2 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಒಂದು 4 ಗಂಟೆಗಳ ಕಾಲ ನೆನೆಸ್ಕೊಂಡು ಇಟ್ಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಒಂದು ಸೌತೆಕಾಯಿ ತಗೊಂಡಿದ್ದೇನೆ ನೋಡಿ, ರಫ್ ಆಗಿ ಕಟ್ ಮಾಡ್ಕೊಳ್ತೇನೆ. ಸಿಪ್ಪೆ ಏನ್ ತೆಗಿಲಿಲ್ಲ, ಬೇಕಿದ್ರೆ ಸಿಪ್ಪೆ ತೆಗಿಬಹುದು, ಇದು ಸಿಪ್ಪೆ ತೆಗೆದು ಕೂಡ ಮಾಡ್ಬೋದು ನೋಡಿ. ರಫ್ ಆಗಿ ಕಟ್ ಮಾಡ್ಕೊಳ್ತೇನೆ, ತುಂಬಾ ಸಣ್ಣದಾಗಿ ಕಟ್ ಏನ್ ಮಾಡ್ಕೊಳ್ಳಿಲ್ಲ, ರಫ್ ಆಗಿ, ಅಂದ್ರೆ ರುಬ್ಕೊಳ್ಳಿಕ್ಕಲ್ವಾ, ಹಾಗಾಗಿ ನೋಡಿ. ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ ನಾನು. ಒಂದು ಸೌತೆಕಾಯಿ ತಗೊಂಡು, 2 ಕಪ್ ಅಕ್ಕಿಗೆ ಒಂದು ಸೌತೆಕಾಯಿ ತಗೊಂಡಿದ್ದೇನೆ ನಾನು ನೋಡಿ. ಇದಕ್ಕೆ ಈಗ ನಾನು ಒಂದು ತುಂಡು ಶುಂಠಿ ಹಾಕೊಂಡೆ, ಒಂದು 2 ಗ್ರೀನ್ ಚಿಲ್ಲಿ ಹಾಕೊಳ್ತಾ ಇದ್ದೇನೆ, 1 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರ್ತದೆ ನೋಡಿ. 1 ಕಪ್ಪಿನಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೇನೆ, ಟೇಸ್ಟ್ ಚೆನ್ನಾಗಿ ಬರ್ತದೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನೋಡಿ. ಒಂದು 2 ಸ್ಪೂನ್ ನಷ್ಟು ಇದು ರೈಸ್, ಬಾಯ್ಲ್ಡ್ ರೈಸ್ ಹಾಕೊಳ್ತಾ ಇದ್ದೀನಿ ನೋಡಿ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕೊಳ್ತಾ, ಮಿಕ್ಸಿಗೆನೆ ಹಾಕೊಂಡೆ ಉಪ್ಪು, ಮತ್ತು ಅಕ್ಕಿ ಹಾಕೊಂಡು, ನೆನೆಸಿದ ಅಕ್ಕಿ ಕೂಡ ಹಾಕೊಂಡು ರುಬ್ಕೊಳ್ತಾ ಇದ್ದೇನೆ ನೋಡಿ. ಇದಕ್ಕೆ ನೀರೇನು ಹಾಕ್ಲಿಲ್ಲ ನಾನು, ನೀರು ಅಂದ್ರೆ ಕುಕ್ಕುಂಬರ್ ಅಲ್ಲೇ ನೀರ್ ಬಿಡ್ತದೆ, ಸೌತೆಕಾಯಿದೇ ನೀರ್ ನೋಡಿ, ಅದ್ರಲ್ಲೇ ನೀರ್ ಬಿಡ್ತದೆ. ಅದಕ್ಕಾಗಿ ನೀರೇನು ಹಾಕೊಳ್ಳಿಲ್ಲ ನಾನು, ಫೈನ್ ಆಗಿ ರುಬ್ಕೊಂಡು ತಕೊಂಡಿದ್ದೇನೆ. ಉಳಿದಿರುವ ಅಕ್ಕಿಯನ್ನು ಕೂಡ ಮತ್ತೆ ರುಬ್ಕೊಂಡು ತೆಗಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೇನೆ, ಹಾಕೊಂಡು ರುಬ್ಕೊಂಡು ತೆಗಿತೇನೆ ನೋಡಿ. ನುಣ್ಣಗೆ ರುಬ್ಕೊಂಡು ತಗೊಂಡಿದ್ದೇನೆ. ದೋಸೆ ಹಿಟ್ಟೆಲ್ಲ ನಾವು ರುಬ್ಕೊಳ್ತೇವಲ್ಲ, ಅದೇ ಅದಕ್ಕೆ ರುಬ್ಕೊಂಡು ತಕೊಂಡಿದ್ದೇನೆ ನೋಡಿ. ಇದು ದಪ್ಪ ಉಂಟು ಹಿಟ್ಟು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು ನೋಡಿ. ತುಂಬಾ ದಪ್ಪ ಮಾಡ್ಕೊಳ್ಬೇಡಿ ದೋಸೆಗೆ, ಅಂದ್ರೆ ನಿಮ್ಗೆ ಅದು ಫರ್ಮೆಂಟ್ ಆದ್ಮೇಲೆ ಉಂಟಲ್ಲ, ಇನ್ನು ಕೂಡ ಸ್ವಲ್ಪ ದಪ್ಪ ಬರ್ತದೆ. ಅದಕ್ಕಾಗಿ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು. ಇದನ್ನು ಓವರ್ ನೈಟ್ ಫರ್ಮೆಂಟೇಶನ್ಗೆ ಇಡ್ತೇನೆ, ಒಂದು 8 ಗಂಟೆಗಳ ಕಾಲ ಆದ್ರೂ ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ತೇನೆ ನಾನು ನೋಡಿ. ಫರ್ಮೆಂಟ್ ಆಗಿದೆ ಈಗ ನೋಡಿ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ದೋಸೆ ಮಾಡುವ ಫ್ರೆಂಡ್ಸ್ ನೋಡಿ. ನಾನು ತವ ಇಟ್ಕೊಂಡಿದ್ದೇನೆ, ಕಬ್ಬಿಣದ ತವ ಆದ್ರೆ ಇನ್ನು ಚೆನ್ನಾಗಿರ್ತದೆ. ನಾನು ನಾನ್ ಸ್ಟಿಕ್ ತವ ತಗೊಂಡಿದ್ದೇನೆ ನೋಡಿ. ಚೆನ್ನಾಗಿ ಬಿಸಿ ಆಗ್ಬೇಕು ತವ, ಚೆನ್ನಾಗಿ ಬಿಸಿ ಆದ್ಮೇಲೆ ದೋಸೆ ಹಾಕ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಕಣ್ಣು ಬೀಳ್ತಾ ಉಂಟು ನೋಡಿ. ಕಣ್ಣು ದೋಸೆ ತುಂಬಾ ಸೂಪರ್ ಆಗಿರ್ತದೆ ನೋಡಿ. ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ನಾನು, ತುಪ್ಪ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು, ಇನ್ನೂ ಚೆನ್ನಾಗಿರ್ತದೆ ತುಪ್ಪ ಹಾಕೊಂಡ್ರೆ ನೋಡಿ. ಚೆನ್ನಾಗಿ ಕಣ್ಣು ಬಿದ್ದ ಮೇಲೆ ನಾನು ಮುಚ್ಚಳವನ್ನು ಮುಚ್ಚಿಸ್ತಾ ಇದ್ದೇನೆ ನೋಡಿ. ಸೌತೆಕಾಯಿ ದೋಸೆ, ಸೌತೆಕಾಯಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಅದರ ದೋಸೆ ಕೂಡ ತುಂಬಾ ಚೆನ್ನಾಗಿರ್ತದೆ ನೋಡಿ, ತಂಪು, ಆರೋಗ್ಯಕ್ಕೂ ಕೂಡ ತುಂಬಾ ತಂಪು ನೋಡಿ. ಇದನ್ನ ಮಗುಚಿ ಹಾಕ್ಬಹುದು, ಇಲ್ಲದಿದ್ರೆ ಹೀಗೇನೆ ಕೂಡ ತೆಗಿಬಹುದು ನೋಡಿ. ಮಗುಚಿ ಹಾಕ್ತಾ ಇದ್ದೀನಿ, ಯಾವ ತರ ಕಲರ್ ಬಂದಿದೆ ನೋಡಿ, ತುಂಬಾ ಸೂಪರ್ ಆಗಿರ್ತದೆ ನೋಡಿ. ತುಂಬಾ ಸಾಫ್ಟ್ ಆಗಿ ಕಣ್ಣಾಗಿ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ದೋಸೆ ನೋಡಿ. ಸೌತೆಕಾಯಿ ದೋಸೆ ಮಂಗಳೂರು ಟ್ರೆಡಿಷನಲ್ ರೆಸಿಪಿ. ಇನ್ನೊಂದು ದೋಸೆ ಹಾಕೊಳ್ತಾ ಇದ್ದೀನಿ ನೋಡಿ.
ನಿಮ್ಗೆ ಇನ್ಸ್ಟೆಂಟ್ ಆಗಿ ಮಾಡುದಾದ್ರೆ ಅಡಿಗೆ ಸೋಡಾ ಕೂಡ ಹಾಕಿ ಮಾಡ್ಬೋದು. ನಿಮ್ಗೆ ಒಂದು 2 ಗಂಟೆ ಇಟ್ರೆ ಚೆನ್ನಾಗಿ ಫರ್ಮೆಂಟ್ ಆಗ್ತದೆ. ನೋಡಿ, ಚೆನ್ನಾಗಿ ಕಣ್ಣು ಬಿದ್ದ ಮೇಲೆ ಮುಚ್ಚಳವನ್ನು ಮುಚ್ಚಬೇಕು. ಮುಚ್ಚಿ ನೋಡಿ, ಈ ತರ ನಿಮ್ಗೆ ಮಗುಚಿ ಹಾಕದೆ ಕೂಡ ತೆಗಿಬಹುದು. ಈಗಿನೇ ಕೂಡ ತೆಗಿಬಹುದು, ಬೆಂದಿರ್ತದೆ ಚೆನ್ನಾಗಿ. ಆದ್ರೆ ಮಗುಚಿ ಹಾಕಿದ್ರು ಕೂಡ ಚೆನ್ನಾಗಿರ್ತದೆ. ನೋಡಿ, ಕಲರ್ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ. ಗೋಲ್ಡನ್ ಕಲರ್ ಆಗಿ ಬಂದಿದೆ ನೋಡಿ, ತುಂಬಾ ಸೂಪರ್ ಆಗಿರ್ತದೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ಸೂಪರ್ ಆಗಿ ಬಂದಿದೆ. ಕಣ್ಣು ದೋಸೆ, ಸೌತೆಕಾಯಿ ದೋಸೆ, ಮಂಗಳೂರು ಶೈಲಿ.